ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ಥರ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಕಮ್ಯುನಿಟಿ ಟ್ಯಾಬ್ ನೋಡಿ ಇದು ಮಧ್ಯರಾತ್ರಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತ ಜನಾರ್ದನ್ ಸರ್ ಅವರು ಹೇಳಿದರೆ ಮಧ್ಯರಾತ್ರಿ ತನಕ ಕೂತ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೃದಯ ಕಮನದಲ್ಲಿ ನನಗೆ ಇಷ್ಟೊಂದು ದೊಡ್ಡ ಸ್ಥಾನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೆಲವರಿಗೆ ನಿದ್ದೆ ಬಂದಿರೋದಿಲ್ಲ, ಅವರು ಸುಮ್ಮನೆ ಮೊಬೈಲಿಗೆ ನೋಡಿರ್ತಾರೆ, ಅಲ್ಲಿ ನೋಟಿಫಿಕೇಷನ್ ಕ್ಲಿಕ್ ಮಾಡಿರ್ತಾರೆ, ಅವರಿಗೆ ಸಹ ಥ್ಯಾಂಕ್ ಯು. ಬಟ್ ಕೆಲವರು ಕಾದು ಕೂತಿರ್ತಾರಲ್ಲ, ಅವರಿಗೆ ವಿಶೇಷವಾಗಿರುವಂತಹ ಥ್ಯಾಂಕ್ ಯು. ಬೆಳಿಗ್ಗೆ ನೋಡ್ತಾ ಇರುವವರಿಗೆ ಸಹ ಥ್ಯಾಂಕ್ ಯು. ಒಟ್ಟಿನಲ್ಲಿ ವಿಡಿಯೋ ನೋಡ್ತಾ ಇರುವವರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಡೆದಂತಹ ಪಂದ್ಯ LSG ವರ್ಸಸ್ CSK ಒನ್ ಸೈಡೆಡ್ ಮ್ಯಾಚ್. ಅದಕ್ಕಿಂತ ಸಹ ಒನ್ ಸೈಡೆಡ್ ಚೇಸಿಂಗ್ ಅಂತ ಹೇಳ್ಬೋದಾ? ಇಷ್ಟು ಕ್ಲೀನಾಗಿ LSG CSKಯನ್ನು ಹೊಡೆದು ಹಾಕ್ತದೆ ಅಥವಾ ಇಷ್ಟು ಕ್ಲೀನಾಗಿ ಚೇಸ್ ಮಾಡ್ತಾರೆ, ಆರಾಮದಾಯಕವಾಗಿ ಚೇಸ್ ಮಾಡ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಸೂಪರಾಗಿ ಆಡಿದ್ರು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ CSK ಟಾಸ್ ಸೋತು ಬ್ಯಾಟಿಂಗಿಗೆ ಇಳಿಸಲ್ಪಟ್ಟಂತಹ CSK ಹೊಡೆದದ್ದು 176 ರನ್. ಸ್ವಲ್ಪ ಸ್ಲೋ ಪಿಚ್ಚು, ಮಿನಿಮಮ್ 160 ಹೊಡಿಬೇಕು, ಬಟ್ 200 ರನ್ ಹೊಡೆಯುವಂಥ ಪಿಚ್ ಅಲ್ಲ ಇದು ಅಂತ ಪಿಚ್ ರಿಪೋರ್ಟಲ್ಲಿ ಬಂದಿತ್ತು. ಫಸ್ಟ್ 17 ಓವರ್ ನೋಡಿದಾಗ ಇದೊಂದು 150 ರನ್ ಆಗ್ಬೋದು ಮಾರೆ ಅಷ್ಟೇ ಅಂತ ಅಂದ್ಕೊಂಡದು. ಯಾಕಂತಂದರೆ 90ಕ್ಕೆ 5 ವಿಕೆಟ್ ಹೋಗಿತ್ತು 12 ಓವರಿಗೆ, 90ಕ್ಕೆ 5 ವಿಕೆಟ್ ಹೋಗಿತ್ತು CSKದು. 17 ಓವರ್ ಮುಗಿದಾಗ 123, ಕೇವಲ 123 ರನ್ನಿಗೆ 5 ವಿಕೆಟ್. ಬಟ್ ಲಾಸ್ಟ್ 3 ಓವರಲ್ಲಿ 53 ರನ್ ಹರಿದು ಬಂತು. ಅದಕ್ಕೆ ಕಾರಣಕರ್ತರು ಯಾರು, ಅದ್ರ ಬಗ್ಗೆ ಸ್ವಲ್ಪ ಹೊತ್ತಾದ ಮೇಲೆ ಹೇಳ್ತೇನೆ. ಫಸ್ಟ್ ಬ್ಯಾಟಿಂಗ್ ಓಪನಿಂಗ್ ಪೇರ್ ನಂಗೆ ಯಾಕೆ ಚೇಂಜ್ ಮಾಡಿದ್ರು ಅಂತ ಇನ್ನೂ ಸಹ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಸಹ ಚೇಂಜ್ ಮಾಡಿದರು. ಗಾಯಕ್ವಾಡ್ ಅವರು 1 ಡೌನ್ ಬರ್ತಾ ಇದ್ದಾರೆ. 1 ಡೌನಲ್ಲಿ ಆಡ್ತಿದ್ದಂಥ ರಹಾನೆ ಅವರನ್ನು ಫಸ್ಟಿಗೆ ಕಳಿಸಿದ್ದಾರೆ ಆಡಲಿಕ್ಕೆ. ಯಾಕೆ ಅಂತ ನಂಗೆ ಇನ್ನೂ ಸಹ ಗೊತ್ತಿಲ್ಲ. ವೈ ಓಕೆ. ನಮ್ಮ ರಚಿನ್ ರವೀಂದ್ರ ಅವರು ಫಸ್ಟ್ 2 ಮ್ಯಾಚ್ ಪ್ರಳಯಾಂತಕನ ಥರ ಬ್ಯಾಟಿಂಗ್ ಮಾಡಿದರು. ಏನು ಸ್ಟ್ರೈಕ್ ರೇಟು, ಚಿಂದಿ ಚಿತ್ರಾನ್ನ ಥರ. ಓಪನಿಂಗ್ ಬ್ಯಾಟಿಂಗ್ ಅಂದರೆ ಹೀಗಿರಬೇಕು, ಪವರ್ ಪ್ಲೇ ಬ್ಯಾಟಿಂಗ್ ಅಂದರೆ ಹೀಗಿರಬೇಕಂತ ಭಾರಿ ಅವರನ್ನು ಹೊಗಳಿದೆವು. ಅದಾದಮೇಲೆ ಬಿಗ್ ಫ್ಲಾಪು, ಫಾರ್ಮಲ್ಲೇ ಇಲ್ಲ. ಇವತ್ತು ನೋಡಿದರೆ ಫಸ್ಟ್ ಬಾಲ್ ಡಕ್ಔಟ್, ಮೊಹಸಿನ್ ಖಾನಿಗೆ ಫಸ್ಟ್ ಬಾಲ್ ಡಕ್ಔಟ್ ಆದರು ರಚಿನ್ ರವೀಂದ್ರ ಅವರು. ಮತ್ತು ಗಾಯಕ್ವಾಡ್ ಅವರು ಸಹ ಮೊದಲಿನ ಥರ ನಮಗೆ ಆ ಒಂದು IPL ಅಲ್ಲಿ ಭಯಂಕರ ಆಡ್ತಿದ್ರಲ್ಲ ಗಾಯಕ್ವಾಡ್ ಅವರು, ಆ ಕನ್ಸಿಸ್ಟೆನ್ಸಿ ಇಲ್ಲ. ಒಂದು ಮ್ಯಾಚ್ ಏನೋ ಚೆಂದ ಮಾಡಿ ಆಡಿದರು, ಪ್ರೀವಿಯಸ್ ಮ್ಯಾಚ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ. ಇನ್ನೊಂದು ಮ್ಯಾಚಲ್ಲಿ ನಿಧಾನಕ್ಕೆ 50 ಹೊಡೆದಿದ್ರು. ಬಟ್ ಓವರ್ ಆಲ್ ಈಸ್ ಹ್ಯಾವಿಂಗ್ ಬಿಲೋ ಆ್ಯಾವರೇಜ್ IPL. ಮತ್ತು ರಹಾನೆ ಅವರು ಸಹ ಇನ್ನೂ ಸಹ ಬರ್ಬೋದು, ಆಟ ಇನ್ನೂ ಸಹ ಬರ್ಬೋದು. 24 ಬಾಲಿಗೆ 36 ರನ್ ಹೊಡೆದ್ರು, ಅವರು ಔಟ್ ಆದರು. ಮತ್ತು ಇನ್ನೊಂದು ಪ್ಲೇಯರ್ ಶಿವಮ್ ದುಬೆ, ಅವರ ಮೇಯ್ನ್ ಪ್ಲೇಯರ್ ಮಿಡ್ಲ್ ಓವರ್ಸಲ್ಲಿ ಬಂದು ಚಚ್ಚುತ್ತಾ ಇದ್ರಲ್ಲ, ಅದಕ್ಕೆ CSK ದೊಡ್ಡ ಮೊತ್ತ ಕಲೆ ಆಗ್ತಾ ಇತ್ತು. ತುಂಬ ದೊಡ್ಡ ಬ್ಯಾಟ್ಸ್ಮನ್ ಈಗಿನ CSK ಟೀಮ್ಗೆ ಶಿವಮ್ ದುಬೆ ಅಂತಂದರೆ ಶಿವಮ್ ದುಬೆ ಇದ್ರೆ ಇನ್ನೊಂದು 20-30 ರನ್ನು ಆರಾಮ್ ಬಂದು ಬಿಡ್ತದೆ ಅಂತ. ಅವ್ರು ಇವತ್ತು 8 ಬಾಲಿಗೆ 3 ರನ್. ಏನು ಆ ಮಿಡ್ಲ್ ಓವರ್ಸಲ್ಲಿ ಬುಸ್ಕಂತ ರನ್ ರೇಟ್ ಮೇಲೆ ಹೋಗ್ತಿತ್ತಲ್ಲ CSK, ಇದು ಡಮ್ ಅಂತ ಬಿತ್ತು. ಯಾಕಂತಂದರೆ 8 ಬಾಲಿಗೆ 3 ರನ್. ಮತ್ತು ರಿಜ್ವಿ ಅವ್ರು ಬಂದರು, ಅವ್ರು ಎಂತ ಆಡಿದ್ರಂತ ನಂಗೆ ಅರ್ಥ ಆಗಿಲ್ಲ. 5 ಬಾಲಿಗೆ 1 ರನ್ ಹೊಡೆದು ಔಟ್ ಆದರು ರಿಜ್ವಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದದ್ದು. ರಹಾನೆ ಅವರ ಬದಲು ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಅದು ಎಂಥ ಶಾರ್ಟ್ ಏನೋ ಅಂದರೆ ಮೈಂಡ್ ಫಿಕ್ಸ್ ಆಗಿತ್ತು. ಓಕೆ, 4 ಬಾಲಿಗೆ 1 ರನ್ ಬರ್ತಾಯಿಲ್ಲ, ಈಗ ಮುಂದೆ ಬರಬೇಕು, ತೆಗೆದು ಬೀಸಬೇಕು, ಮಿಡ್ ವಿಕೆಟ್ ರೀಜನ್ಗೆ 6 ಹೊಡಿಬೇಕು. ಎಂಥದೇ ಲೆಂತ್ ಲೈನ್ ಎಂಥದೇ ಇರಲಿ, ನಾನು ಮುಂದೆ ಬರೋದೇ ಈಗ ಅಂತ ಮೊದಲೇ ಫಿಕ್ಸ್ ಆದಾಗೆ ಇತ್ತು ಅವ್ರ ಮೈಂಡ್. ಸೊ ಅವ್ರು ಮುಂದೆ ಬಂದ ಕೂಡಲೇ ಕೃಣಾಲ್ ಪಾಂಡ್ಯ ಅವ್ರ ಲೆಂತ್ ಚೇಂಜ್ ಮಾಡಿದರು, ಮಿಸ್ ಆಯಿತು, ಸ್ಟಂಪ್ ಔಟ್ ಆದರು. ಅದಾದಮೇಲೆ ಮೊಯಿನ್ ಅಲಿ ಬಂದರು. ದಡಬಡ ಅಂತ ವಿಕೆಟ್ ಹೋಗ್ತಾ ಇತ್ತಲ್ಲ, ಮೊಯಿನ್ ಅಲಿ ಸ್ವಲ್ಪ ನಿಧಾನ ನೋಡಿಕೊಂಡು ಆಡುವಂಥ ಸ್ವಲ್ಪ ಜಾಸ್ತಿಯೇ ನಿಧಾನ ಆಡಿದರು. ಆ್ಯಂಡ್ ಬೈ ದ ವೇ ಇವತ್ತು 2 ಡೌನ್ ಬಂದದ್ದು ಜಡೇಜಾ ಅವ್ರನ್ನ 2 ಡೌನ್ ಕಳಿಸಿದ್ದು ಒಂಥರ ಎಕ್ಸ್ಪೆರಿಮೆಂಟ್ ಇರ್ಬೋದು. ಹೋಗಿ ಆಡು, ನಿಮಗೆ ಬ್ಯಾಟಿಂಗ್ ಚಾನ್ಸ್ ಸಿಗ್ತಾ ಇಲ್ಲಲ್ಲ, ಹೋಗಿ ಆಡು ಅಂತ. 40 ಬಾಲಿಗೆ 57 ಹೊಡೆದು ನಾಟ್ ಔಟ್ ಆಗಿದ್ದರು. ಅಂದರೆ ಅವರಿಂದ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಜಡೇಜಾ ಅವರಿಂದ ನಾನು ಯದ್ವಾತದ್ವಾ ಸ್ಟ್ರೈಕ್ ರೇಟ್ನ ಮೊದಲಿಂದ ಸಹ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ. ಯಾಕಂತಂದರೆ ಹಿ ಈಸ್ ನಾಟ್ ದ ಫಿನಿಷರ್. ಆಯಿತಾ, ಒಳ್ಳೆ ಆಲ್ರೌಂಡರ್. 40 ಬಾಲಿಗೆ 57, ಒಂದು ಕಡೆಯಿಂದ ನಿಂತು ಸಾಥ್ ಕೊಡ್ತಾರೆ. ಈಗ 17 ಓವರ್ಗೆ 123 ಅಷ್ಟೇ ಆಗಿರೋದು. ಮೊಯಿನ್ ಅಲಿ ಅವರು 16 ಬಾಲಿಗೆ 12 ರನ್ ಏನು ಒದ್ದಾಡ್ತಿದ್ದಾರೆ. ಆ ಒಂದು ಓವರ್ 18ನೇ ಓವರ್ ಹಾಕಲಿಕ್ಕೆ ಬಂದಂತಹ ಬಿಷ್ಣಾಯ್ ಅವರ ಓವರ್ ಫುಲ್ ಚೇಂಜ್ ಮಾಡಿಬಿಟ್ಟಿತ್ತು. ಫಸ್ಟ್ ಬಾಲ್ ಡಾಟು, ಅದಾದಮೇಲೆ 3 ಬಾಲ್ 3 ಸಿಕ್ಸ್. ಮೊಯಿನ್ ಅಲಿ ಅವರು ಅಂದರೆ ಅವರು ಡಿಸೈಡ್ ಮಾಡಿದರು, ಇನ್ನು ಆಗೋದಿಲ್ಲ ಮಾರ್ರೆ, ಇನ್ನು ಒಟ್ಟು ಬೀಸಲೇಬೇಕು, ಔಟ್ ಆದರೆ ಔಟ್ ಅಂತ ಬೀಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. 3 ಬಾಲ್ 3 ಸಿಕ್ಸ್. 4ನೇ ಬಾಲ್ ಸಹ 6 ಹೋಯ್ತು ಅಂತ ಅಂದ್ಕೊಂಡೆವು. ಅದು ಕ್ಯಾಚ್ ಕೊಟ್ಟರು.
ಅಲ್ಲಿ ಆ ಓವರಲ್ಲಿ ರನ್ ಹರಿದು ಬಂತು. ಅಲ್ಲಿಗೆ ಬಂದದ್ದು ನಮ್ಮ ಧೋನಿಯವ್ರದ್ದು ನೀ ಪ್ರಾಬ್ಲಮ್ ಉಂಟು, ಸ್ವಲ್ಪ ನೋವು ಉಂಟು ಅವರಿಗೆ. ಸೊ ಬಂದರು, ಲಾಸ್ಟ್ 3 ಓವರಲ್ಲಿ 53 ರನ್ ಹರಿದು ಬಂತು. ಮೊಯಿನ್ ಅಲಿ ಅವರು ಹೆಲ್ಪ್ ಮಾಡಿದರು, ಅಂದರೆ 18ನೇ ಓವರಲ್ಲಿ ಮೊಯಿನ್ ಅಲಿ ಅವರು 3 ಸಿಕ್ಸ್ ಹೊಡೆದ್ರು. ನೆಕ್ಸ್ಟ್ 2 ಓವರ್ ಧೋನಿಯ ಆಟದ ವೈಭವ. 9 ಬಾಲಿಗೆ ಬರೋಬ್ಬರಿ 28 ರನ್ ಚಚ್ಚಿದ್ರು. 3 4 2 ಸಿಕ್ಸರ್. ಚಿಂದಿ ಏನು 311 ಸ್ಟ್ರೈಕ್ ರೇಟಲ್ಲಿ ಏನು 123 ಇದ್ದದ್ದು 176 ಆಯಿತು. 53 ರನ್ ಹರಿದು ಬಂತು. ಬಟ್ ಅದು ಸಾಕಾ? ಏನೋ ನಮಗೆ ಏನೋ ನಂಬಿಕೆ, ಪಾತಿರಾನ ಹಂಗೆ ಹೀಗೆ ಅಂತ. ಇವತ್ತು ಏನೂ ವರ್ಕ್ ಆಗಲಿಲ್ಲ. ನಂಗೆ ಸಿಕ್ಕಾಡ ಖುಷಿಯಾಗಿದ್ದೇನು ಅಂತಂದರೆ KL ರಾಹುಲ್ ಅವರ ಇವತ್ತಿನ ಬ್ಯಾಟಿಂಗ್, ಆ ಸ್ಟ್ರೈಕ್ ರೇಟ್, ಹೆಲ್ದಿ ಸ್ಟ್ರೈಕ್ ರೇಟಲ್ಲಿ ಅವರು ಆಡಿದಂಥ ರೀತಿ ತುಂಬ ಖುಷಿ ಕೊಟ್ಟಿತ್ತು ನನಗೆ. 53 ಬಾಲಿಗೆ 82 ರನ್ ಚಚ್ಚಿದ್ರು. ದಟ್ ಈಸ್ ವಿ ಎಕ್ಸ್ಪೆಕ್ಟ್ ಫ್ರಮ್ KL ರಾಹುಲ್. ಕ್ಲಾಸಿ ಪ್ಲೇಯರ್ ಎಲ್ಲ ಸಹ ಹೌದು. ಬಟ್ ಎಲ್ಲೋ ಒಂದು ಕಡೆ ನಮ್ಗೆ ಅನ್ನಿಸ್ತೈತಿ, ಎಂತ IPL ಅಲ್ಲಿ ಎಲ್ಲರೂ ಸಹ ಕ್ಲಿಕ್ ಆಗ್ತಾ ಇದ್ದಾರೆ. ಅಂದರೆ ಅವರು ನಮ್ಮ T20 ಸ್ಕ್ವಾಡಲ್ಲಿ ಸಿಲೆಕ್ಟ್ ಆಗಬೇಕು ಅಂತಂದರೆ, ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಅವರು ವಿಕೆಟ್ ಕೀಪರ್ ಆಗಿ ಸೆಲೆಕ್ಟ್ ಆಗಬೇಕು. ಈಗ ವಿಕೆಟ್ ಕೀಪರ್ ರೇಸಲ್ಲಿ ತುಂಬ ಜನ ಇದ್ದಾರೆ, ಇನ್ಕ್ಲೂಡಿಂಗ್ DK ಇದ್ದಾರೆ, ಆಯಿತಾ. DK, ಸ್ಯಾಮ್ಸನ್, ಪಂತ್. ಮೋಸ್ಟ್ ಪ್ರಾಬಬ್ಲಿ ಪಂತ್ ಸೆಲೆಕ್ಟ್ ಆಗ್ತಾರೆ. ಪಂತ್, ಸ್ಯಾಮ್ಸನ್, DK, ಹೀಗೆ ಇಶಾನ್ ಕಿಶನ್, ಈ 4 ಜನ ಭಯಂಕರ ರೇಸಲ್ಲಿದ್ದಾರೆ. KL ರಾಹುಲ್ ಅವರು ರೇಸಲ್ಲಿ ಸೇರಲಿಲ್ಲ. ಯಾಕಂತಂದರೆ ಈ IPL ಸ್ಟಾರ್ಟ್ ಆಗಿಂದ ಸಹ ಭಾರಿ ಸಪ್ಪೆ ಆಗಿದ್ರು ಅವರು. ಆ ಒಂದು ನಮಗೆ ಆ ಪೊಟೆನ್ಷಿಯಲ್ ಇರುವಂಥ ಆಟಗಾರನ ಆಟ ಬಂದಿರಲಿಲ್ಲ. ಇವತ್ತು ಸೂಪರಾಗಿ ಆಡಿದ್ರು ಮಾರೆ, ಭಾರಿ ಚೆಂದ ಮಾಡಿ ಆಡಿದ್ರು. ಆಫ್ ಸೈಡ್ ಶಾರ್ಟ್ಸ್ ಎಲ್ಲ ಏನು ಕರೆಕ್ಟ್ ಗ್ಯಾಪಲ್ಲಿ ಹೊಡಿತಾ ಇದ್ರು. ಎಸ್ಪೆಷಲಿ 6th ಓವರ್ ದೀಪಕ್ ಚಹರ್ ಅವರ ಓವರಲ್ಲಿ ಫಸ್ಟ್ 2 ಬಾಲು ಎಂಥ ತಲೆ ಖರ್ಚು ಮಾಡಿ ಆಡಿದ್ದಾರೆ ಅಂತಂದರೆ, 30 ಸರ್ಕಲ್ ಒಳಗಡೆ ಎಲ್ಲ ಫೀಲ್ಡರ್ಸ್ ಇದ್ದರು. ಅಲ್ಲಿ ಆಫ್ ಸೈಡ್ ಬೌಂಡ್ರಿ ಲೈನಲ್ಲಿ ಯಾರು ಇರಲಿಲ್ಲ. ಸ್ವಲ್ಪ ಬಾಲು ಹೈಟ್ ಬಂದ ಕೂಡಲೇ ಒಂದು ಸ್ಟೆಪ್ಪು ಎಡಗಾಲು ಈ ಕಡೆ ಇಟ್ಟು ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಮಾಡಿಕೊಂಡು ಟಕ್ ಅಂತ ಆಫ್ ಸೈಡ್ 2 ಶಾರ್ಟ್ ಹೊಡೆದು ನಂಗೆ ಪರ್ಸ್ನಲಿ ಭಾರಿ ಖುಷಿ ಆಯಿತು. ಸೂಪರ್ ಮಾರ್ರೆ ಅಂತ ಅನಿಸಿತು. ತುಂಬ ಚೆಂದ ಮಾಡಿ ಆಡಿದರು. ಇವತ್ತು ಡಿಕಾಕ್ಸ ಚೆಂದ ಮಾಡಿ ಆಡಿದರು. ಅವರು ಅಂದರೆ ನಿಧಾನಕ್ಕೆ ಆಡಿದರು. 43 ಬಾಲಿಗೆ 54 ರನ್. ನಾನು ನಿಧಾನ ಆಡ್ತೇನೆ, ನೀನು ಹೊಡಿತಾ ಹೋಗ ರಾಹುಲ್ ಅಂತ ಅಂದ್ಕೊಂಡು ಅವರಿಗೊಂದು ಜೀವದಾನ ಕೂಡ ಸಿಕ್ಕಿತ್ತು. ನಮ್ಮ ಜಡೇಜಾ ಅವರ ಓವರಲ್ಲಿ ಐ ಥಿಂಕ್ ಪಾತಿರಾನ ಅವರು ಕ್ಯಾಚ್ ಬಿಟ್ಟದ್ದು. ಮೊನ್ನೆ ಪಾತಿರಾನೇ ಒಂದು ಸೂಪರಾಗಿ ಕ್ಯಾಚ್ ಹಿಡಿದಿದ್ರಲ್ಲ, ಯಾವುದೋ ಒಂದು ಇದರಲ್ಲಿ ಝುಂಕ್ ಅಂತ ಹಾರಿ, ಅದು ಹೇಗೆ ಹಿಡಿದ್ರು ಅಂತ ಅವ್ರಿಗೆ ಸಹ ಗೊತ್ತಿರಲಿಲ್ಲ. ಇವತ್ತು ರಿಲೇಟಿವ್ಲಿ ಈಸಿ ಕ್ಯಾಚನ್ನು ಪಾತಿರಾನ ಅವರು ಬಿಟ್ಟರು. ಆ್ಯಂಡ್ ಇವತ್ತು ಸ್ವಲ್ಪ ಜಡೇಜಾ ಅವರು ಸಿಟ್ಟು ಮಾಡಿಕೊಳ್ತಿದ್ರು. ಇನ್ನೊಂದು 4 ಏನೋ ಹೋಯಿತು. ಐ ಥಿಂಕ್ ಅದು ಬಾಂಗ್ಲಾದೇಶಿ ಬೌಲರ್ ಇದ್ದಾರಲ್ಲ ಮಾರ, ಅವರ ಹೆಸರು ಸಡನ್ನಾಗಿ ಈಗ ಬಾಯಿಗೆ ಬರ್ತಾ ಇಲ್ಲ, ಮುಸ್ತಫಿಜೂರ್. ಎಂಥ ನಿಧಾನ ಓಡ್ತಿದ್ದ ಮಾರ್ರೆ, ಒಂಚೂರು ಸಹ ಟ್ರೈ ಸಹ ಮಾಡಲಿಲ್ಲ ಡೈವ್ ಹಾಕ್ಲಿಕ್ಕೆ, ಅದೊಂದು ಸಹ ಬಾಲನ್ನು ಕಟ್ ಮಾಡಲಿಕ್ಕೆ ಏನು ಟ್ರೈಯೇ ಮಾಡಲಿಲ್ಲ. ಸೊ ಇದು ಜಡೇಜಾ ಅವರಿಗೆ BCMC ಎಲ್ಲ ಬಾಯಲ್ಲಿ ಬಂತು. ಸೊ ಅದು ಆಬ್ವಿಯಸ್ಲಿ ಒಂದು ಎಂಥ ಬೌಲರ್ಗೆ ಅದ್ರ ಫ್ರಸ್ಟ್ರೇಟ್ ಆಗ್ತದಲ್ಲ. ಕೊನೆಗೆ ರಾಹುಲ್ ಅವ್ರನ್ನ ಔಟ್ ಮಾಡಲಿಕ್ಕೆ ಜಡೇಜಾ ಅವರೇ ಬರಬೇಕಾಯ್ತು, ಬಾಲ್ ಹಾಕ್ಲಿಕ್ಕೆಲ್ಲ. ಎಂಥ ಕ್ಯಾಚ್ ಮಾರೆ, ಮೇ ಬಿ ಕ್ಯಾಚ್ ಆಫ್ ದ ಟೂರ್ನಮೆಂಟಾ, ಎಷ್ಟು ಫಾಸ್ಟಾಗಿ ಹೋಗ್ತಿತ್ತು. ಸುಬ್ಬು ಅಂತ ಕ್ಯಾಚ್ ಹಿಡಿದೋದು ಜಡೇಜಾ ಅವರು ಸೂಪರಾಗಿ ಹಿಡಿದ್ರು. ಬಟ್ ಮ್ಯಾಚ್ ವಾಸ್ ಓವರ್ ಆಲ್ರೆಡಿ. ಆರಾಮಾಗಿ ಅಂದರೆ ಜಯದ ಆಲ್ಮೋಸ್ಟ್ ದಡದ ಹತ್ತಿರಕ್ಕೆ ಬಂದಾಗಿತ್ತು. LSG ಅವರು 12 ಬಾಲಿಗೆ 23 ರನ್ ಹೊಡೆದು ಕೊನೆಗೆ ಪೂರನ್ ಅವರು ನಾಟ್ಔಟ್ ಆಗಿ ಉಳಿದ್ರು. ಸೊ ಇವತ್ತು 8 ವಿಕೆಟ್ಗಳ ಭರ್ಜರಿ ಜಯ LSGಗೆ CSK ವಿರುದ್ಧ. LSG ಮತ್ತು ನೆಕ್ಸ್ಟ್ ಮ್ಯಾಚಲ್ಲಿ ಸೋತ್ರೆ ಅದು ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಆಗ್ತದೆ. ತಂಡಕ್ಕೆ ಕೆಪಾಸಿಟಿ ಉಂಟು. ಆ್ಯಂಡ್ ಕನ್ಸಿಸ್ಟೆಂಟಾಗಿ ರಾಹುಲ್ ಅವರು ಹೀಗೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಇಂಥ ಬಿಗ್ ಇನ್ನಿಂಗ್ಸ್ ಆಡಿದರೆ, ಇದು ಪೂರ್ತಿ ರಿಮೈನಿಂಗ್ ಟೂರ್ನಮೆಂಟ್ ಪೂರ್ತಿ ಅವರು ಹೀಗೆ ಚೆಂದ ಮಾಡಿ ಆಡಿದರೆ T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ತಾರೆ. ಮತ್ತು ಪುನಃ ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸು, ಮತ್ತು ಪುನಃ ಸ್ಟ್ರೈಕ್ ರೇಟ್ ಕಡಿಮೆಯಾಗಿ, ಆ್ಯಂಡ್ ಅವರ ಗ್ರಹಚಾರಕ್ಕೆ ಪಂತ್, ಸ್ಯಾಮ್ಸನ್, ಇಶಾನ್ ಕಿಶನ್ ಎಲ್ಲ ಸೂಪರಾಗಿ ಆಡಿದರೆ ರೆಸ್ಟ್ ಆಫ್ ದ ಟೂರ್ನಮೆಂಟು. ಆಗ KL ರಾಹುಲ್ ಅವರು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಸೆಲೆಕ್ಟ್ ಆಗೋದಿಲ್ಲ. ಒಂದು ಮ್ಯಾಚ್ ಬಗ್ಗೆ ಹೇಳಿ, ಇವತ್ತು ಮೊಯಿನ್ ಅಲಿ ಅವರ ಆಟ ಹೇಗಿತ್ತು, ಅಂದರೆ 17 ಓವರಿಂದ 20 ಓವರ್ ತನಕದ CSKದು ಆಟ ಹೇಗಿತ್ತು, ಧೋನಿ ಮತ್ತು ಮೊಯಿನ್ ಅಲಿ ಅವರದ್ದು ಆಟ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಾಹುಲ್ ಅವರ ಆಟದ ಬಗ್ಗೆ ತಿಳಿಸಿ. ಆ್ಯಂಡ್ ಮೇಯ್ನ್ ಕ್ವಶನ್, ರಾಹುಲ್ ಅವರು T20 ವರ್ಲ್ಡ್ ಕಪ್ಪಿಗೆ ಆ್ಯಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಿಲೆಕ್ಟ್ ಆಗಬೇಕಾ ಬೇಡವಾ? ಸಿಲೆಕ್ಟ್ ಆಗಬೇಕಿದ್ರೆ ಯಾಕೆ, ಬೇಡ ಇದ್ದರೆ ಯಾಕೆ, ವಿತ್ ರೀಸನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿರೋ ಬರುವ. ನಮಸ್ಕಾರ.